ஆண்டரசன்பேட்டையில் அருள்மிகு ஸ்ரீ ராமச்சந்திர மூர்த்தி தேவாலய திருக்கோயில் 51வது வருஷம் திருவிழா இப்போ ரொம்ப வெகு விமர்சனம் நடைபெற்று கொண்டிருக்கிறது. அதாவது 4, 5, 6 இந்த 4ஆம் தேதி வந்து ராம் கொட்டியை வச்சுருக்குறாங்க. திருப்பி அன்னதானம் இருக்குது. மோர் பானங்கள்லாம் மாமூலாக கொடுக்குறோம். அதுக்கப்புறம் வந்து 5ஆம் தேதி மாமூலாக வந்து ஊஞ்சல் சேவை, மோர் பானகம், அது அன்னதானம் நடக்குது. ஆஞ்சநேயர் தேர் நடக்குது. 6ஆம் தேதி இது மாமூலாக வந்து நடக்குது, எல்லாம் நடக்குது. இது 6ஆம் தேதி ஸ்ரீ ராமநவமி அன்றைக்கி வந்து ரொம்ப வெகு விமர்சனையாக நடைபெறுது. காத்தால அபிஷேகம், அன்னதானம், மோர் பானகம் எல்லாமே ரொம்ப விமர்சனம் இருக்குது. இதெல்லாம் வந்து நல்லா ரொம்ப இது பண்ணுறதுனால கோயில் கமிட்டி சார்பாக இதெல்லாம் நடைபெறுகிறது. இப்போ என்னன்னாக்கா 51வது வருஷம் இந்த தாட்டி கொஞ்சம் நல்லா பண்ணுகிறோம். இப்போ இந்த ரோடு வந்து கொஞ்சம் இதாகிட்டதுனால இந்த எல்லாம் கொஞ்சம் ப்ராப்ளம் கொஞ்சம் இதாகிடுது. மற்றபடி நெக்ஸ்டெல்லாம் வந்து நல்ல மாதிரி ஆகிடும் எல்லாமே. இதுக்கெல்லாம் வந்து பொதுமக்கள் எல்லாருமே வந்து நம்மளுக்கு ஒத்துழைப்பு கொடுத்து எல்லாரும் வந்து கலந்துக்கின்னு இது பண்ணிக்கணும் அப்படின்னு சொல்லிட்டு கேட்டுக்கிறோம். ರಾಮಚಂದ್ರ ಪರಬ್ರಹ್ಮಣೇ ನಮಃ. ಶ್ರೀರಾಮಚಂದ್ರಮೂರ್ತಿ 51ನೇ ವಾರ್ಷಿಕೋತ್ಸವದ ಆಹ್ವಾನ ಪತ್ರಿಕೆ. ಈ ದೇವಸ್ಥಾನ ಬಂದು 100 ವರ್ಷಗಳ ಇತಿಹಾಸ ಇದೆ. ಮೊದಲು ಬಂದು ಇಲ್ಲಿ ಲಕ್ಷ್ಮಣ ನಾಡುವರಿದ್ದರು ಮತ್ತು ಶೇಠೊಬ್ಬರಿದ್ದರು. ಅವರ ಕಾಲದಲ್ಲಿ ಬರೀ ಒಂದು ಚಿಕ್ಕದಾಗಿ ದೇವಸ್ಥಾನವಿತ್ತು. ದೇವಸ್ಥಾನದಲ್ಲಿ ರಾಮರ ಫೋಟೋವನ್ನು ಇಟ್ಕೊಂಡು ಭಜನೆಯನ್ನು ಮಾಡಿಕೊಂಡು ಇಲ್ಲಿ ರಾಮಾಯಣವನ್ನು ಮಾಡ್ತಾಯಿದ್ರು. ಇಲ್ಲಿ ರಾಮಾಯಣ ಮಾಡ್ತಾಯಿದ್ರು. ಅಲ್ಲಿ ಭಾರತೀಪುರದಲ್ಲಿ ಬಂದು ಕೃಷ್ಣ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾಯಿದ್ರು. ಇದನ್ನು ಬಂದು ಲಕ್ಷ್ಮೀ ನಾಡು ಅವರು ಬಂದು ಎಂ.ಜಿ. ರಾಮಚಂದ್ರನ್ ಸಿನಿಮಾ ಎಂ.ಜಿ. ರಾಮಚಂದ್ರನ್ ಇದ್ದರು. ಅವ್ರ ಹತ್ರ ಎಲ್ಲ ಮಾತಾಡಿಬಿಟ್ಟು ಇದು ಹಳೆಯ ದೇವಸ್ಥಾನ, ಇದನ್ನೊಂದು ವಿಜೃಂಭಣೆಯನ್ನು ಮಾಡಿ ಜನಗಳಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಕಾರಣದಿಂದ 1985ರಲ್ಲಿ ಕುಂಭಾಭಿಷೇಕವನ್ನು ಮಾಡಿದರು. ದೇವಸ್ಥಾನ ಮಾಡಿದಾಗ IAS ಆಫೀಸರ್ ಬಂದು ಉದ್ಘಾಟನೆ ಮಾಡಿದರು. ಆಗ ಪುಷ್ಪ ವಿಮಾನದಲ್ಲಿ ಬಂದು ಪುಷ್ಪಗಳನ್ನು ರಾಮಚಂದ್ರ ಅವರು ಬಂದು ಪುಷ್ಪವನ್ನು ಹಾಕಿಬಿಟ್ಟು ದೇವಸ್ಥಾನದ ಕುಂಭಾಭಿಷೇಕದಲ್ಲಿ ಬಂದು ಹೂವನ್ನು ಹಾಕಿಬಿಟ್ಟು ಹೋದರು. ಅದಾದ ನಂತರ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ಏನೇ ಕಷ್ಟಗಳಿರಲಿ ಏನೇ ಕಷ್ಟಗಳಿದೆ ಈ ರಾಮಚಂದ್ರನ ನಂಬಿದರೆ ಮಾತ್ರ ಕೈ ಬಿಡೋದಿಲ್ಲ ಯಾವತ್ತೂ. ಈ ರಾಮಚಂದ್ರನ ಹತ್ರ ಏನೋ ತಮಾಷೆ ಮಾಡಿಕೊಂಡು ಏನೋ ನಾವು ಹಂಗೆ ಮಾಡ್ತೀವಿ ಅಂದರೆ ಸೆಕೆಂಡ್ನಲ್ಲಿ ಇಲ್ಲಿ ಏನು ಕಷ್ಟಕ್ಕೂ ಕೊಟ್ಬಿಡ್ತಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಯಾರಿಗೆ ಕಷ್ಟಗಳಿದೆ ನಿವಾರಣೆ ಆಗುತ್ತದೆ, ಸಂತಾನ ಇಲ್ಲದಿರೋದು ಸಂತಾನ ಪ್ರಯುಕ್ತವಾಗಿ ನಡೀತದೆ, ಗಾಳಿ ಧೂಳಿ ಇರತಕ್ಕಂಥವೆಲ್ಲವೂ ನಿವಾರಣೆ ಆಗುತ್ತದೆ. ಇದು ವಿಶೇಷತೆ ಇಲ್ಲಿ. ಇದರಲ್ಲಿ ವಿಶೇಷವಾಗಿ ಏನಪ್ಪ ಮಾಡ್ತಾರೆ ಅಂದರೆ, ವರ್ಷ ಆವಾಗನೂ ಇದರಲ್ಲಿ ಚಿಕ್ಕದಾಗಿ ಮಾಡ್ಕೊಂಡು ಬರ್ತಾರೆ. 3 ದಿನ ಅಲ್ಲ 10 ದಿನಗಳು ಜಾತ್ರೆ ನಡೆಸ್ತಾ ಇದ್ರು. ಲಕ್ಷ್ಮೀ ನಾಡು ಇರುವಾಗ 10 ದಿನಗಳು ನಡೆಸ್ತಾಯಿದ್ರು. ಈ ಲಕ್ಷ್ಮೀ ನಾಡು ಲೇಟ್ ಪಾರ್ಥಸಾರಥಿ ಅವರಿದ್ದರು, ರಾಘವನ್ ಲಾಯರ್ ತಂದೆ ಅವರು, ರಾಮಸ್ವಾಮಿಯವರು ಮತ್ತು ದಯಾಳನವರು, ಇನ್ನೂ ಅನೇಕ ಜನಗಳಿದ್ರು. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಗೆ ತಿಳಿದಿರತಕ್ಕಂಥದ್ದು ಮಾತ್ರ ನಾವು ತಿಳಿಸ್ತೀವಿ. ಇವಾಗ 10 ದಿನಗಳು ಇವರು ಯಲ್ಲಪ್ಪ ಕಮಿಷನರ್ ಯಲ್ಲಪ್ಪ ಅವರು ಇದಕ್ಕೆ ತುಂಬ ಮುಖ್ಯತೆ, ಫಸ್ಟು ಆದ್ಯತೆ ಅವರೇ. ಈ ದೇವಸ್ಥಾನ ಅಭಿವೃದ್ಧಿ ಮಾಡಿ ಪಕ್ಕದಲ್ಲಿ ಚೌಟ್ರಿಯನ್ನು ಕಟ್ಟಿಸಿ ಎಲ್ಲ ಮಾಡೋದು ಅವರೇ. ಅದಾದ ನಂತರ ಕಾರಣಾಂತರಗಳಿಂದ ಎಲ್ಲರಿಗೂ ಸ್ವಲ್ಪ ಅಭಾವಗಳಿರೋದ್ರಿಂದ ಅದರಿಂದ ನೆಕ್ಸ್ಟ್ ಬಂದು ಶ್ರೀನಿವಾಸನ್ ಅಂತ ಹೇಳ್ಬಿಟ್ಟು ಭಾರತೀಪುರದಲ್ಲಿದ್ದಾರೆ, ಅವರು ಕೊಟ್ಟಿದ್ದರು. ಅವರಾದಮೇಲೆ ಗೋವಿಂದ ಸ್ವಾಮಿ ನಾಯ್ಡು ಅವರು ಕೊಟ್ಟಿದ್ದರು. ಗೋವಿಂದ ಸ್ವಾಮಿ ನಾಯ್ಡು ಅವರು ಇವಾಗ ಇರೋದು ಪಾಪ. ಅವರು ಚೆನ್ನಾಗಿ ನಡೆಸ್ತಾಯಿದ್ರು, ಜಾತ್ರೆಗೆಲ್ಲ ಚೆನ್ನಾಗಿ ನಡೆಸ್ತಾಯಿದ್ರು ಪಾಪ. ಏನೇ ಕಷ್ಟಗಳಿದ್ರೂ ಸಹ ಮುಂದೆ ನಿಂತು ಎಲ್ಲರನ್ನೂ ಸಹಕರಿಸಿ ಎಲ್ಲರನ್ನ ಸೇರಿಸಿ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಬಂದು ಅವರು ತಮ್ಮನೇ ಕುಮಾರ್ ನಾಯ್ಡು ಅಂತೇಳಿ ಅವರ ಅಣ್ಣನ ಮಗ ಲೋಕೇಶ್ ನಾಯ್ಡು ಅಂತ ಹೇಳ್ಬಿಟ್ಟು ಮತ್ತು ಎಲ್ಲ ಸಿಬ್ಬಂದಿಯವರು ಇರ್ತಾರೆ. ಎಲ್ಲರೂ ಸೇರಿಕೊಂಡು ಕಮಿಟಿಯವರು ಯಾರ್ಯಾರಿದ್ದಾರೆ ಕಮಿಟಿನಲ್ಲಿ 15 ಜನ ಕಮಿಟಿ ಇರ್ತಾರೆ. ಕಮಿಟಿಯವರು ಎಲ್ಲರೂ ಸೇರಿ ಮೀಟಿಂಗನ್ನು ಮಾಡಿ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನಿಂದ 51ನೇ ಅಂದರೆ ಇದು ಸಿಲ್ವರ್ ಜೂಬ್ಲಿ ಆಯಿತು, ಗೋಲ್ಡನ್ ಜೂಬ್ಲಿ ಆಯಿತು. ಇವಾಗ 51ನೇ ವರ್ಷ ಇದು. 51ನೇ ವರ್ಷದಲ್ಲಿ ವಿಶೇಷವಾಗಿ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ವಿಜೃಂಭಣೆಯಾಗಿ ಮಾಡ್ತಾ ಇದ್ದಾರೆ. ಆಕ್ಚುಲಾಗಿ ಇದು ಬಂದು ಕುಂಭಾಭಿಷೇಕ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಕುಂಭಾಭಿಷೇಕ ಆಗಿಲ್ಲ. ಈ ಜಾತ್ರೆ ನಡೆಸಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಕಮಿಟಿಯವರೆಲ್ಲ ಮಾತಾಡಿ ಇದು ಮಾಡಿದ್ದಾರೆ. ಜಾತ್ರೆ ಆದ ನಂತರ ಒಂದು 6 ತಿಂಗಳ ಒಳಗಾಗಿದೆ ಕುಂಭಾಭಿಷೇಕ ನಡೆಯುತ್ತೆ. ವಿಶೇಷವಾಗಿ ಕುಂಭಾಭಿಷೇಕ ಮಾಡ್ತೀವಿ ನಾವು. ಕುಂಭಾಭಿಷೇಕ ಮಾಡಿದ್ರೆ ಇನ್ನೂ ತುಂಬ ವಿಜೃಂಭಣೆಯಾಗಿ ಮಾಡ್ತೀವಿ. ಈ ಸುತ್ತಮುತ್ತ ಒಂದು ಇದರಲ್ಲಿ ಇರ್ತಕ್ಕಂಥ ಶ್ರೀರಾಮಚಂದ್ರ ದೇವಾಲಯದಲ್ಲಿ ಇದು ಒಂದೇ
ಹೆಸರಾಂದು ಏನಂದರೆ 2011ರಲ್ಲಿ ಬಂದು ಯಲ್ಲಪ್ಪ ಪೀರಿಯಡಲ್ಲಿ ಫಸ್ಟ್ ಕುಕ್ ಆಫೀಸರ್ ಮಾಡಿದ್ರು. ಅವರು ಬಂದು ಮಾಡಿಬಿಟ್ಟು ಅವರು ತೀರೋಗ್ಬಿಟ್ರು. ಇವಾಗ ಮಾಡೋಣ ಅಂತೇಳಿ ಎಷ್ಟೋ ಪ್ರಯತ್ನ ಮಾಡಿ ಎಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿದ್ದಾರೆ. ಇವಾಗ ಮಾಡೋಕ್ಕೆ ಪರಿಸ್ಥಿತಿ ಇಲ್ಲ. ಇವಾಗ ಫಸ್ಟಿಗೆ ಜಾತ್ರೆ ಮುಗಿಸ್ಬಿಡೋಣ, ಆಮೇಲೆ ಏನಿದೆ ಕುಂಭಾಭಿಷೇಕ ಮಾಡೋಣ ಅಂತೇಳಿ ಒಂದು 3 ತಿಂಗಳು 6 ತಿಂಗಳು ಮಾಡೋಣ ಅಂತಿದ್ದೀವಿ. ಅದೇ ರೀತಿಯಾಗಿ ನಾಳೆಯಿಂದ ಪ್ರಾರಂಭ ಆಗುತ್ತೆ. ನಾಳೆಯಿಂದ ಮೊದಲು ಇವತ್ತು ಸಂಜೆ ಬಂದು ಏನು ಮಾಡ್ತೀವಿ, ಕೊಡಿ ಹತ್ತಿಸ್ತೀವಿ. ಕೊಡಿ ಹತ್ತಿದ ನಂತರ ನಾಳೆ ದಿನ ರಾಮ ಭಜನೆ ರಾಮಕೋಟಿ ನಡೀತದೆ. ಬೆಳಿಗ್ಗೆ ಬಂದು 5 ಗಂಟೆಗೆ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಆಲಯದಲ್ಲಿ ಇರ್ತಕ್ಕಂಥ ದೇವರಿಗೆ ಪಂಚಾಮೃತ ಅಭಿಷೇಕ ನಡೀತದೆ. ಅದಾನಂತರ 5:05ಗೆ ರಾಮಕೋಟಿ ಪ್ರಾರಂಭ ಆಗುತ್ತದೆ. ಸತತವಾಗಿ 24 ಗಂಟೆಗಳು ನಡೆಯುತ್ತದೆ. ಅಭಿಷೇಕವಾದ ನಂತರ ಸ್ವಾಮಿಯವರಿಗೆ ವಿಶೇಷವಾಗಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವನ್ನು ಕೊಡಲಾಗುತ್ತದೆ. ಮಧ್ಯಾಹ್ನ 11 ಗಂಟೆಗೆ ಸರಿಯಾಗಿ ದೇವಾಲಯದ ಆವರಣದಲ್ಲಿ ಬಂದು ಮಜ್ಜಿಗೆ, ಮೊಸರು, ಪಾನಕ, ಹೆಸರುಬೇಳೆಯನ್ನು ಕೊಡ್ತೀವಿ. ಅದಾದ ನಂತರ 1 ಗಂಟೆಗೆ ಸರಿಯಾಗಿ ಅನ್ನದಾನ ನಡೆಸ್ತೀವಿ. ಅನ್ನದಾನ ಆದ ನಂತರ ರಾಮಕೋಟಿ 24 ಗಂಟೆಗೆ ನಡೀತಾ ಇರ್ತಾರೆ. ಭಕ್ತಾದಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ನಾಳೆ ದಿನ ಒಂದಿನ ಆಗೋದು, 4ನೇ ತಾರೀಕು. 5ನೇ ತಾರೀಕು ಬಂದು ಶನಿವಾರ ದಿನ ಬಂದು ಬೆಳಗ್ಗೆನೂ ಅಷ್ಟೇ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ನಡೆಯುತ್ತದೆ. ಅದಾದ ನಂತರ ಮಧ್ಯಾಹ್ನ 11 ಗಂಟೆಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಕೊಡ್ತೀವಿ. 1 ಗಂಟೆಗೆ ಅನ್ನದಾನ ನಡೆಸ್ತೀವಿ. ಸಂಜೆ ಬಂದು 5 ಗಂಟೆಗೆ ನಮ್ಮ ವಾಸವಿ ಮಹಿಳಾ ಮಂಡಳಿಯವರಿಂದ ಭಕ್ತಿ ಹಾಡುಗಳನ್ನು ಹಾಡ್ತಾರೆ 5ರಿಂದ 6 ಗಂಟೆವರೆಗೂ. ಅದಾದ 6 ಗಂಟೆಗೆ ಬಂದು ಉಯ್ಯಾಲ ಸೇವೆ ನಡೆಸ್ತೀವಿ. ಉಯ್ಯಾಲ ಸೇವೆ 1 ಅವರ್ ನಡೆಯುತ್ತೆ. ಅದಾದ ನಂತರ ಆಂಜನೇಯನ ಒಂದು ಉತ್ಸವವನ್ನು ವಿಶೇಷವಾಗಿ ಮಾಡ್ತೀವಿ. ಯಾಕಂದರೆ ಒಂದು ಉತ್ಸವವನ್ನು ಮಾಡುವಾಗ ಯಾಕಪ್ಪ ಆಂಜನೇಯನೇ ಮೊದಲು ಹೋಗಬೇಕು ಅಂದರೆ, ಮೊದಲು ರಾಮದೂತ ಹನುಮಂತನು ಹೋಗ್ಬಿಟ್ಟು ಫಸ್ಟು ಎಲ್ಲ ನೋಡ್ಕೊಂಡು ಬರ್ತಾರೆ. ಜಾಗಗಳನ್ನ ನೋಡ್ಕೊಂಡು ಬಂದು ಯಾವ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ರಾಮರಿಗೆ ತಿಳಿಸಿದಾಗ, ರಾಮರು ಮಾರನೇ ದಿನ ಬಂದು 6ನೇ ದಿನ ಶ್ರೀರಾಮನವಮಿ ದಿನ ಅವರು ಬಂದು ಪುಷ್ಪ ಪಲ್ಲಕ್ಕಿಯಲ್ಲಿ ಹೋಗ್ತಾರೆ. ಇದು ವಿಶೇಷತೆ. ಇವಾಗ ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದಾಗ ಗರುಡ ವಾಹನವನ್ನು ಕಳಿಸ್ತೀವಿ. ಫಸ್ಟು ಗರುಡನ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಸ್ವಾಮಿಯವರಿಗೆ ಹೇಳಿದಾಗ ತದನಂತರ ಜಾತ್ರೆ ಪ್ರಾರಂಭವಾಗುತ್ತದೆ. ಅದೇ ರೀತಿ ಇಲ್ಲಿನ ವಿಶೇಷತೆಯೂ ಅಷ್ಟೇ. ಆಂಜನೇಯನ ಉತ್ಸವ ಶನಿವಾರ ದಿನ ಹೇಳ್ತೀವಿ. ಅವತ್ತು ಸಂಜೆ ಒಂದು 8 ಗಂಟೆಗೆ ದೇವರನ್ನ ಮೆರವಣಿಗೆ ಹೋಗತಕ್ಕಂಥ ಜಾಗ ಯಾವುದಪ್ಪ ಅಂದರೆ ಓಲ್ಡ್ ಪೋಸ್ಟ್ ಆಫೀಸಿಂದ ದೇವಸ್ಥಾನ ಬಿಟ್ಟು ಓಲ್ಡ್ ಪೋಸ್ಟ್ ಆಫೀಸ್ ಹೋಗಿ, ನಂಪರ್ ಮಾರ್ಕ್ ಸ್ಕೂಲ್ ಹತ್ರಕ್ಕೆ ಹೋಗಿ, ಕಾರ್ಪೊರೇಷನ್ ಹತ್ರಕ್ಕೆ ಹೋಗಿ, ಆಮೇಲೆ ಪೊಲೀಸ್ ಕ್ವಾರ್ಟರ್ಸ್, ಕರ್ಮಾರಿಯಮ್ಮನ ದೇವಸ್ಥಾನ, MA ಸ್ಕೂಲ್ ಹತ್ರ ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದು ಸರ್ಕಲ್ನಿಂದ ದೇವಸ್ಥಾನ ಬಂದು ಸೇರ್ತೀವಿ. ಆಂಜನೇಯ ಹೋಗಲ್ಲ ಗೊತ್ತಾ? ಸರಿ. ಈ ಸಲ ಯಾವಾಗಲೂ ಪುಷ್ಪ ಪಲ್ಲಕ್ಕಿ ಹೋಗ್ತಾ ಇತ್ತು. ಈ ಸಲ ಆಂಜನೇಯನು ಸಹ ಭಾರತೀಪುರಂಗೆ ಹೋಗಿ ಬರ್ತದೆ. ಅದೇ ರೀತಿಯಾಗಿ ಅವತ್ತು ರಾತ್ರಿ ಮುಗೀತು. 6ನೇ ದಿನ ಶ್ರೀರಾಮನ ಒಂದು ಜನ್ಮದ ದಿನ, ಅವ್ರದ್ದು ಹುಟ್ಟು ಹಬ್ಬದ ದಿನ. ಅವರಿಗೆ ವಿಶೇಷವಾಗಿ ಆವತ್ತಿನ ದೇವಾಲಯದಲ್ಲಿ ಹೂವಿನ ಅಲಂಕಾರ ವಿಶೇಷವಾಗಿ ಮಾಡಿಸ್ತೀವಿ. ದೇವರಿಗೆ ಪಂಚಾಮೃತ ಅಭಿಷೇಕ, ವಸ್ತ್ರಾಲಂಕಾರ ಮತ್ತು ಹೂವಿನ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಸ್ವಾಮಿಯವರಿಗೆ ವೇದ ಪಾರಾಯಣವನ್ನು ಮಾಡಿ, ಮಂತ್ರಪುಷ್ಪಗಳನ್ನು ಹೇಳಿ, ಅಷ್ಟೋತ್ತರವನ್ನು ಮಾಡಿ, ಮಹಾಮಂಗಳಾರತಿ ಮಾಡಿ ಭಕ್ತರಿಗೆ ತೀರ್ಥಪ್ರಸಾದ ವಿನಿಯೋಗವನ್ನು ನಡೆಸ್ತೀವಿ. ಅದೇ ರೀತಿಯಾಗಿ ಮಧ್ಯಾಹ್ನ 11 ಗಂಟೆಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆಯನ್ನು ಕೊಡ್ತೀವಿ. ಮಧ್ಯಾಹ್ನ ಬಂದು 1 ಗಂಟೆಗೆ 3,000 ಜನ ಈ ಜನಗಳಿಗೆ ಊಟ, ಯಾವುದೋ ಅಯ್ಯಪ್ಪ ಕಮಿಟಿ ಅವರ ಒಂದು ವಸತಿಯಿಂದ 3,000 ಜನಕ್ಕೆ ಊಟವನ್ನು ಮಾಡಿಸ್ತಾ ಇದ್ದಾರೆ. ಅವರು ಅದೇ ರೀತಿಯಾಗಿ ಅಯ್ಯಪ್ಪನ ಭಜನೆ ಮಾಡ್ತಾ ಇದ್ದಾಗ ಅಯ್ಯಪ್ಪನ ಸ್ವಾಮಿ ಇದರಲ್ಲಿ ಬಾಲಿ ಆಗ್ತಾಯಿಲ್ಲ, ಆವಾಗಲೂ ಅಷ್ಟೇ 2,000-3 ಜನಕ್ಕೆ ಊಟವನ್ನು ಹಾಕ್ತಾರೆ. ಅದೇ ರೀತಿ ಅವರ ಕಮಿಟಿಯಿಂದ ಭಾನುವಾರ ದಿನ ವಿಶೇಷವಾಗಿ ಅನ್ನದಾನವನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ಆವತ್ತಿನ VIP ಎಲ್ಲರನ್ನ ಕರೆದಿದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ. ಇಂಥವರು ಅಂತೇನಿಲ್ಲ, ಎಲ್ಲರನ್ನ ಕರೆದಿದ್ದೀವಿ. ಮುಖ್ಯವಾಗಿ ಹೇಳ್ಬೇಕಾದ್ರೆ ನಮ್ಮ KGF MLA ರೂಪಕಲಾ ಅವರು, ಆಮೇಲೆ ನಮ್ಮ ಇವರು ನವೀನ್ ಕುಮಾರ್ CA ಅವರು, ನಾಂಡೇನಪೇಟೆ ಮಂಜುನಾಥ್ ಅವರು ಮತ್ತು ಮುರಳೀಕೃಷ್ಣ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಇವರು MP ಇವರು ಮಲ್ಲೇಶ್ ಬಾಬುರನ್ನ ಸಹ ಕರೆಸ್ತಾ ಇದ್ದೀವಿ. ಆಮೇಲೆ ಮುಂಡತ್ತಮ್ಮ ಇವರು ಇದ್ರಲ್ಲ, ನಮ್ಮ ಮೊದಲು MP ಅವರು ಮುನ್ಸ್ವಾಮಿ ಅವರು ಅವರ ಸಂಘಟದವರು ಇದ್ದಾರೆ. ಈ ಭಾರತೀಯ ಇದರಲ್ಲಿ ಗೌತಮ್ ನಗರಲ್ಲಿ ಇದ್ದಾರೆ ಅವರು, ಕಮಲ್ನಾಥನ್ ಅವರು, ಅವ್ರ ಸಂಘಟನೆ ಎಲ್ಲರನ್ನ ಕರೆಸಿದ್ದೀವಿ. ಎಲ್ಲರೂ ವಿಜೃಂಭಣೆಯಾಗಿ ಎಲ್ಲರೂ ಬರ್ತಾರೆ. ಯಾರು ಇಂಥವ್ರು ಬರಲ್ಲ ಅಂತಿಲ್ಲ. ನಮಗೆ ಪೊಲೀಸ್ ಬಂದೋಬಸ್ತು ಸಹ ಕೇಳಿದ್ದೀವಿ. ಒಳ್ಳೆಯ ರೀತಿಯಲ್ಲಿ ಯಾವುದೇ ತೊಂದರೆಗಳಿಂದ ನಡಿಬೇಕು, ಬಂದಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗಬೇಕು, ಹೆಸರುವಾಸಿಯಾಗಿ ಈ ದೇವಸ್ಥಾನ ನಡೀಬೇಕು ಅನ್ನೋದೇ ನಮ್ಮೊಂದು ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಗೇರ್ ಶಾಪ್ ಇದು ಇರತಕ್ಕಂಥ ಜಾಗ, ಯಾಕಂದರೆ ಇಷ್ಟೆಲ್ಲ ನಾವು ಹೇಳಿಬಿಟ್ಟಿದ್ದೇವೆ. ಈ ಜಾಗ ಎಲ್ಲಿದೆ ಅಂತ ಕೆಲವ್ರಿಗೆ ಗೊತ್ತೇ, ಕೆಲವರು ತಿಳಿದಿದ್ದಾರೆ, ಕೆಲವರು ತಿಳಿದಿರ. ಆಂಡರ್ಸನ್ಪೇಟೆಯಿಂದ ಮುಂದಗಡೆ ಕುಪ್ಪಂಗೆ ಹೋಗೋ ರೋಡ್ನಲ್ಲಿ ಇರತಕ್ಕಂಥ BM ರೋಡ್ನಲ್ಲಿ ಇರತಕ್ಕಂಥ ಶ್ರೀರಾಮಚಂದ್ರ ಮೂರ್ತಿ ದೇವಸ್ಥಾನ ಪಕ್ಕದಲ್ಲಿ ಕಲ್ಯಾಣ ಮಂಟಪನೂ ಇದೆ. ಇಲ್ಲಿ ವಿಶೇಷವಾಗಿ ಕಲ್ಯಾಣಗಳು ನಡೀತಾ ಇರುತ್ತದೆ. ತುಂಬ ವಿಜೃಂಭಣೆಯಾಗಿ ನಡೀತಾ ಇರುತ್ತದೆ. ಯಾವತ್ತೊಂದು ಕೊಂದುಕೊರತೆಗಳಿಂದ ನಡೀತದೆ. ಇನ್ನೂ ಅನೇಕ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಮಾಡಬೇಕು. ನಮಗೇನಪ್ಪ ಅಂದರೆ ವಾರಕ್ಕೊಂದ್ಸಲಿ ಒಂದು ಅನ್ನದಾನ ಮಾಡಬೇಕು ಅನ್ನೋದು ನಮ್ಮೊಂದು ಆಸೆ ಇದೆ. ಶನಿವಾರ ವಿಶೇಷವಾಗಿ ಪೂಜೆ ಮಾಡಿ
ಬಡಬಗ್ಗರು ಇರ್ತಾರೆ, ಹೊಟ್ಟೆ ತುಂಬ ಊಟವನ್ನು ಕೊಡಬೇಕು. ನಾವು ಏನೇ ಕೊಟ್ಟರೂ ಸಹ ಜನಕ್ಕೆ ಇನ್ನೂ ಬೇಕು ಅಂತಾರೆ. ಅನ್ನವನ್ನು ಕೊಟ್ಟಾಗ ಮಾತ್ರ ಸಾಕು ಅನ್ನೋದು ಒಂದೇ ಮನುಷ್ಯ. ಅದರಿಂದ ತುಂಬ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ. ನಿಮ್ಮ ಟಿ ವಿ ಪತ್ರಕರ್ತರಿಗೂ ಮತ್ತು ಬಂದಿರತಕ್ಕಂಥವ್ರಿಗೂ ಎಲ್ಲರಿಗೂ ಭಗವಂತನ ಆಯುಧವರಾಗಿ ಐಶ್ವರ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ತಿಳಿಬರ್ಸುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. தீபாவளி நீ தாண்டி ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.